ಹಾಯ್ ನಮಸ್ಕಾರ ಎಲ್ರಿಗೂ. ಹಲೋ. ಒಂದು ಬ್ಯೂಟಿಫುಲ್ ಈವ್ನಿಂಗು. ಇವತ್ತು ಯಾವ ಗಾಡಿನ ರಿವ್ಯೂ ಮಾಡ್ತಾ ಇದ್ದೀವಿ ಅಂದರೆ ನ್ಯೂ 2025 KTM ಅಡ್ವೆಂಚರ್ 390. ನನ್ನ ಫ್ರೆಂಡ್ ಸಂಪ್ರೀತು. ಬನ್ನಿ ಗಾಡಿ ತೋರಿಸ್ತೀನಿ. I can't be the one for you, but you let me wait here. I'm impatient, but I take it. I know you know that I won't be fine. So ನೋಡ್ಬೋದು ಲುಕ್ಕು ಹಿಂದೆಯಿಂದ ಅಂತ ಗೋಲ್ಡನ್ ಅವರು ಬೈಕು ಫುಲ್ ಆರೆಂಜ್ ಮಾಡಿಸಿದ್ದೀವಿ. ಒಂದು ವರ್ಲ್ಡ್ಸ್ ಫಸ್ಟ್ ಟ್ರೂ ಆರೆಂಜ್ ADV ಅಂತ ಸ್ಟಾಕಲ್ಲಿ ಬರೋದಿಲ್ಲ. ಫುಲ್ ಆರೆಂಜು ವೈಟ್ ಬರುತ್ತೆ. ಹಿಂಗಡೆ ಪ್ಯಾನಲ್ಸು, ಮುಂದ್ಗಡೆ ಮಡ್ಗಾಡು, ಹ್ಯಾಂಡ್ಗಾರ್ಡೆಲ್ಲ ನಾವು ಅದನ್ನು ಗಾಡಿಯಿಂದ ಗಾಡಿ ಸ್ವ್ಯಾಪ್ ಮಾಡಿರೋದು. ಸೊ ಫುಲ್ ಆರೆಂಜ್ ಬೇಕು ಅಂತ. ಸೊ ಹಿಂದೆಯಿಂದ ಈ ಥರ ಲುಕ್ ಕಾಣುತ್ತೆ ನೋಡಿ. ಒಂಥರ ಡಕಾರ್ ರ್ಯಾಲಿ ಬೈಕ್ಸ್ ಇರ್ತಾವಲ್ಲ KTM, ಅವ್ರದ್ದು ಇನ್ಸ್ಪೈರೇಷನಾಗಿ ತೊಗೊಂಡು ಮಾಡಿರೋದು ಗಾಡಿ. ಹಿಂದೆ ಎಲ್ಲ ಟಾಲ್ ವಿಂಡ್ ಸ್ಕ್ರೀನು. 2025 ಮಾಡಲ್ ಬಂದು ದಿಸ್ ಇಸ್ ಕಂಪ್ಲೀಟ್ಲಿ ನ್ಯೂ ಡಿಸೈನ್, ನ್ಯೂ ಚಾಸಿ, ನ್ಯೂ ಎವ್ರಿಥಿಂಗ್ ಇಸ್ ನ್ಯೂ. 99% ನ್ಯೂ. ಏನು ಜಾಸ್ತಿ ಕ್ಯಾರಿ ಫಾರ್ವರ್ಡೇ ಮಾಡಿಲ್ಲ. ಇದು ಕಂಪ್ಲೀಟ್ ಡಿಸೈನ್ ನ್ಯೂನೇ. ಒಂಥರ ನ್ಯಾರೋ ಇದೆ ನೋಡಿ. ಎಲ್ಲಿ ಕೂರ್ತೀವೋ ರೈಡರು ಅಲ್ಲಿ ನ್ಯಾರೋ ಇದೆ. ಹಿಂದ್ಗಡೆ ಶಾರ್ಪ್ ಲುಕ್ ಇದೆ. ಲಾಸ್ಟ್ ಜನ್ ಕಂಪೇರ್ ಮಾಡಿದ್ರೆ ತುಂಬ ಸೀಟ್ ಹೈಟ್ ಕಮ್ಮಿ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಮಾಡಿದ್ದಾರೆ, ಶಾರ್ಟ್ ರೈಡರ್ಸ್ಗೆ ಆ್ಯಕ್ಸಸ್ ಆಗಲಿ ಅಂತ. ಲಾಸ್ಟ್ ಹಳೆ ಜನ್ ಅಡ್ವೆಂಚರು 855 mm ಇತ್ತು. ಇದು 835 mm ಇದೆ. 830 mm ಆ್ಯಕ್ಚುಲಿ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 237 mm ಇದೆ. ಇಲ್ಲ ಮ್ಯಾಟ್ರೇ ಆಗೋದಿಲ್ಲ ಆಫ್ ರೋಡ್ಗೆ ಹೋಗಂಗಿದ್ರೆ. ಮುಂದ್ಗಡೆ 21 ಇಂಚ್ ವೀಲು, ಹಿಂದ್ಗಡೆ 17 ಇಂಚ್ ವೀಲು. ಎರಡೂ ಟ್ಯೂಬ್ಲೆಸ್ ಸ್ಪೋಕು. ಯೂಶ್ವಲಿ ಟ್ಯೂಬ್ ಟೈರ್ಸ್ನೆಲ್ಲ ಔಟೆಕ್ಸ್ ಕನ್ವರ್ಷನ್ ಅಂತ ಮಾಡಿಬಿಟ್ಟು ಒಂದು ಟೇಪ್ ಬರುತ್ತೆ, ರಬ್ಬರ್ ಟೇಪು, ಅದನ್ನು ಸುತ್ತಬಿಟ್ಟು ಟ್ಯೂಬ್ಲೆಸ್ ಮಾಡ್ತಾಯಿದ್ರು. ಬಟ್ KTM ಪೇಟೆಂಟ್ಶಿಪ್ ಹೆಂಗೆ ತೊಗೊಂಡಿದ್ದಾರೆ ಅಂದರೆ ಅವರೇ ಕಂಪನಿಯಿಂದನೇ ಔಟೆಕ್ಸ್ ಕನ್ವರ್ಷನ್ ಥರ ಅವ್ರದ್ದೇ ಒಂದು ಸ್ಪೆಷಲ್ ರಬ್ಬರ್ ಇದೆ. ಅದೊಂಥರ ರಬ್ಬರ್ ಬ್ಯಾಂಡ್ ಥರ ಬರುತ್ತೆ. ಎಲ್ಲಿ ಸ್ಪೋಕ್ಸ್ ಎಂಡ್ ಆಗುತ್ತೋ ಅಲ್ಲಿ ಏರು ಪಾಸ್ ಆಗಿ ಎಕ್ಸಿಟ್ ಆಗ್ದಂಗೆ ಟೈಟಾಗಿ ಸೀಲ್ ಮಾಡಿರ್ತಾರೆ. ಸೊ ಇಟ್ ಬಿಕಮ್ಸ್ ಲೈಕ್ ಟ್ಯೂಬ್ಲೆಸ್ ರಿಮ್ಸು. ಇದು ಡ್ಯುಯಲ್ ಪರ್ಪಸ್ ಟೈರ್ ಥರ. ಅಪೋಲೋ ಟ್ರಾಂಪ್ಲರು. ಇದು 130 ಸೆಕ್ಷನ್ನು, 130/80 R17 ಹಿಂದ್ಗಡೆ ಇರೋದು 21 ಇಂಚು, ಹಿಂದ್ಗಡೆ 17 ಇಂಚ್ ವೀಲು. ವರ್ಷನಲ್ಲಿ 21, 18 ಬರುತ್ತೆ, ಇದರಲ್ಲಿ 17 ಬರುತ್ತೆ. ಮುಂದ್ಗಡೆ ಸೇಮ್ ಇದೆ. ಮುಂಚೆ ಬರ್ತಿದ್ದು ಮೆಟ್ಜೆಲ್ ಟೂರೆನ್ಸ್ ಟೈರ್ಸು. ಸೊ ಇದು ಪರ್ಫಾರ್ಮೆನ್ಸ್ ಮಾತ್ರ ವೆಟ್ ಗ್ರಿಪ್ಪು, ಹೈವೇ ಗ್ರಿಪ್ಪು, ಆಫ್ ರೋಡು ತುಂಬ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ರೇರ್ ಸ್ವಿಂಗ್ ಆರ್ಮ್ ನೋಡಿದ್ರೆ ಬನಾನಾ ಸ್ವಿಂಗ್ ಆರ್ಮ್ ಅಂತಾರೆ ಇದನ್ನು. ಇದು ನ್ಯೂ ಡಿಸೈನು. ಬ್ರೇಕ್ ಕ್ಯಾಲಿಪರ್ಸ್ ನೋಡಿದ್ರೆ ಬೈಬ್ರೆ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಬೋತ್ ಡ್ಯುಯಲ್ ಚಾನಲ್ ABS ಇದೆ. ಇಂಜಿನ್ ಸೇಮು 3rd ಜನ್ ಡ್ಯೂಕಲ್ಲಿ ಬರುತ್ತಲ್ಲ 390, ಅದೇ ಸೇಮು. ಸ್ವಲ್ಪ ಡಿಟ್ಯೂನ್ ಮಾಡಿಬಿಟ್ಟು ಅಡ್ವೆಂಚರ್ ಗಾಡಿ ಕೊಟ್ಟಿದ್ದಾರೆ. ಆಮೇಲೆ ಏನು ಡಿಫ್ರೆನ್ಸ್ ಅಂದರೆ ಡ್ಯೂಕು ಕಂಪೇರ್ ಮಾಡಿದ್ರೆ 2 ಸ್ಪ್ರಾಕೆಟ್ ಸೈಜ್ ಜಾಸ್ತಿ ಮಾಡಿದೆ, 2 ಟೀತ್ ಜಾಸ್ತಿ ಮಾಡಿದ್ದಾರೆ, 46 ಟೂತ್ ಮಾಡಿದ್ದಾರೆ. ಸೊ ದ್ಯಾಟ್ ಇನಿಷಿಯಲ್ ಪಿಕಪ್ ಚೆನ್ನಾಗಿರಲಿ ಅಂತ, ಆಮೇಲೆ ಲೋ ಆ್ಯಂಡ್ ಟಾರ್ಕ್ ಚೆನ್ನಾಗಿರಲಿ ಅಂತಲ್ಲ. ಪ್ರೀವಿಯಸ್ ಜನ್ ಅಡ್ವೆಂಚರಲ್ಲಿ ಲೋ ಆ್ಯಂಡ್ ಟಾರ್ಕ್ ಇಶ್ಯೂಸ್ ತುಂಬ ಇತ್ತು. ಸ್ಟಾಲಿಂಗ್ ಇಶ್ಯೂಸು 2nd ಗೇರಲ್ಲಿ, 3rd ಗೇರಲ್ಲಿ. ಚೈನು ಟೆನ್ಷನ್ನು ಲೂಸ್ ಆದ್ರೂ ಅಕಸ್ಮಾತು ಇದು ಹಿಡ್ಕೊಂಡಿರುತ್ತೆ, ತುಂಬ ಇದು ಲೂಸ್ ಬಿಡೋದಿಲ್ಲ. ಸೊ ನೀವು ಆಫ್ ರೋಡಲ್ಲಿ ಹೋದ್ರೂ ಚೈನ್ ತುಂಬ ಹಿಂಗೆ ಮೇಲೆ ಕೆಳಗಡೆ ಆಗ್ತಿದೆ. ಆಮೇಲೆ ಕಲ್ಲುಗಳು ಹೊಡೆಯೋದು ಎಲ್ಲ ಅವಾಯ್ಡ್ ಆಗುತ್ತೆ. ಸ್ಟಾಕಲ್ಲೇ ತುಂಬ ಫೀಚರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಹ್ಯಾಂಡ್ ಗಾರ್ಡ್ಸ್ ಆಗಲಿ, ಮಿರರ್ಸ್ ತುಂಬ ಸ್ಟರ್ಡಿಯಾಗಿದೆ, ವೈಬ್ರೇಟ್ ಏನು ಆಗೋದಿಲ್ಲ ಅಷ್ಟು. ಆಮೇಲೆ ಇದು GPS ಮೌಂಟಿಗೆ ಅಂತಲೇ ಸ್ಪೆಷಲಾಗಿ ಜಾಗ ಅವರೇ ಕೊಟ್ಟಿದ್ದಾರೆ. ಬಟ್ ಮೌಂಟ್ ನಾವು ಹಾಕ್ಸ್ಕೋಬೇಕು, ಮೊಬೈಲ್ ಹೋಲ್ಡರು. ಆಮೇಲೆ ಕ್ರ್ಯಾಶ್ ಗಾರ್ಡು ಅಷ್ಟೇ ಬೈ ಸ್ಟಾಕ್ ಇದೆ, ಚೆನ್ನಾಗಿ ಕಾಣಿಸ್ತದೆ. ಆ್ಯಕ್ಚುಲಿ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಚೇಂಜ್ ಮಾಡ್ಕೋಬೇಕಂದ್ರೆ ತುಂಬ ಆಪ್ಷನ್ಸ್ ಇದೆ, ಮಾರ್ಕೆಟಲ್ಲಿ ಆಲ್ರೆಡಿ ಬಂದಿದ್ದಾವೆ, ಚೇಂಜ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಏರ್ ಬಾಕ್ಸ್ ಆ್ಯಕ್ಸಸ್ ಇಲ್ಲಿದೆ, ಏರ್ ಇಂಟೇಕ್ ಎಲ್ಲ ಇಲ್ಲಿ ಬರುತ್ತಲ್ಲ ಅದು. ಸೊ ಎಲ್ಲ ಸ್ಲೀಕ್ ಡಿಸೈನ್ ಥರ ಅನಿಸ್ಬೋದು. ಸೊ ಇದು ಇನ್ಫೋಟೈನ್ಮೆಂಟ್ ಸ್ಕ್ರೀನು ಸೇಮ್ ಡ್ಯೂಕ್ 390ಇಂದನೇ ಕೊಟ್ಟಿದ್ದಾರೆ.
ಬಟ್ ಈ ಸತಿ ಏನಂದರೆ ಮುಂಚೆ ಜನ್ ಅಡ್ವೆಂಚರಲ್ಲಿ ನಿಮಗೆ ಮುಂದೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹತ್ರನೇ ಕೀ ಹಾಕಬೇಕಾಗಿತ್ತು ಸ್ಟಾರ್ಟ್ ಮಾಡೋಕ್ಕೆ. ಬಟ್ ಇದು ಬಾಡಿಲೇ ಕೀ ಕೊಟ್ಟಿದ್ದಾರೆ. ಕೀ ಸ್ಟಾರ್ಟ್ ಮಾಡಿದ್ರೆ ರೆಡಿ ಟು ರೇಸ್ ಅಂತ ಇದೆ. ರೆಡಿ ಟು ಅಡ್ವೆಂಚರ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಬಟ್ KTM ಟ್ಯಾಗ್ ಲೈನು ರೆಡಿ ಟು ರೇಸು, ದಟ್ಸ್ ಫೈನ್. ಸೊ ಸ್ವಿಚ್ ಗೇರ್ಸ್ ಎಲ್ಲ ನೋಡಿದ್ರೆ ನಿಮಗೆ ತುಂಬ ಸ್ವಿಚಸ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿದೆ. ಇದೆಲ್ಲ ನ್ಯಾವಿಗೇಷನ್ ಮಾಡೋದಕ್ಕೆ, ಸ್ಕ್ರೀನಲ್ಲಿ ಟಾಗಲ್ ಮಾಡೋಕ್ಕೆ. ಇದು ಹಜಾರ್ಡು, ಇದು ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವೇಟ್ ಮಾಡೋಕ್ಕೆ. ಇದು ಕ್ರೂಸ್ ಕಂಟ್ರೋಲ್ ಪ್ಲಸ್ ಇಲ್ಲಿ ಪ್ಲಸ್ ಇದೆ, ಈ ಕಡೆ ನೋಡಿದ್ರೆ ಮೈನಸ್ ಇದೆ. ಸೊ ಇದು ಒನ್ ಟ್ಯಾಪಲ್ಲಿ +1 +2 +3 ಹಂಗೆ ಹೋಗ್ತಿರುತ್ತೆ. ಇದು ಮೈನಸ್ ಮಾಡಿದ್ರೆ -1 -2 ಹೋಗುತ್ತೆ. ಲಾಂಗ್ ಪ್ರೆಸ್ ಮಾಡಿದ್ರೆ +5 +10 ಹಂಗೆ ಹೋಗ್ತಾ ಇರುತ್ತೆ. ಸೊ ಆ ಥರ ಮೈನಸ್ ಮಾಡಿದ್ರು ಹಂಗೆ ಆಗುತ್ತೆ. ಇದು ಕಸ್ಟಮ್ ಬಟನ್ ಅಂತ. ಕಸ್ಟಮ್ ಬಟನಲ್ಲಿ ನೀವು ಏನು ಬೇಕಾನೋ ಕಾನ್ಫಿಗರ್ ಮಾಡ್ಕೋಬೋದು. ಕಾಲ್ ಆಗಲಿ ಮೋಡ್ಸ್ ಆಗಲಿ ಏನು ಬೇಕಾನೋ ಕಾನ್ಫಿಗರ್ ಮಾಡಿಕೊಂಡು ಶಾರ್ಟ್ಕಟ್ ಕೀಸ್ ಥರ ಯೂಸ್ ಮಾಡ್ಕೋಬೋದು. ಸೊ ಇಂಡಿಕೇಟರ್ ಸ್ಪೆಷಲಿ ಹೆಂಗೆ ಅಂದರೆ ನೀವು ಇಂಡಿಕೇಟರ್ ಹಾಕಿ ಲೆಫ್ಟ್ ಇಂಡಿಕೇಟರ್ ಹಾಕಿ ಟರ್ನ್ ಮಾಡಿದ್ಮೇಲೆ ಒಂದಷ್ಟು ಸೆಕೆಂಡ್ಸ್ ಆದಮೇಲೆ ಇಂಡಿಕೇಟರ್ ಆಫ್ ಆಗುತ್ತೆ, ಅದಾಗದೆ ಆಟೋಮೆಟಿಕ್ಲಿ. ಇದೊಂಥರ ಕಾರಲ್ಲಿ ಇರ್ತಾವಲ್ಲ ಫೀಚರ್ಸ್, ಆ ಥರದ್ದು ಒಳ್ಳೆಯದು, ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಡ್ಯಾಶ್ ಬೋರ್ಡಲ್ಲಿ ನೋಡಬೇಕಂದ್ರೆ ತುಂಬ ಸ್ಲೀಕಾಗಿದೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಡ್ಯಾಶ್ ಬೋರ್ಡು. ಯಾವುದೋ ಮೆಸ್ಸಿ ಅನ್ಸೋದಿಲ್ಲ. ಇಲ್ಲಿ ಫ್ಯೂಲ್ ಗೇಜ್ ಇದೆ, ಎಷ್ಟು ರೇಂಜ್ ಅಂತ ಇದೆ, ಟೈಮು, ಆಮೇಲೆ ಟ್ರಿಪ್. ನೀವು ಇಷ್ಟು 4 ಏನು ನೋಡ್ತಿದ್ದೀರ ಅದು ಎಲ್ಲ ಕಸ್ಟಮೈಸ್ ಮಾಡ್ಕೋಬೋದು. ಇಲ್ಲಿ ಸ್ಪೀಡ್ ಬರುತ್ತೆ, ಇದು ಟೆಂಪ್ರೇಚರ್ ಇದೆ, ಅದು ಲೋ ಇದೆ ಈಗ. ಆಮೇಲೆ ಸ್ಟ್ರೀಟ್ ಮೋಡ್ಸ್ 3 ಮೋಡ್ಸ್ ಬರುತ್ತೆ. ಸ್ಟ್ರೀಟ್ ಮೋಡ್ ಬರುತ್ತೆ, ರೈನ್ ಮೋಡ್ ಬರುತ್ತೆ, ಆಫ್ ರೋಡ್ ಬರುತ್ತೆ. ಬೇಸಿಕಲಿ 3 ಮ್ಯಾಪ್ಸ್ ಆಫ್ ಥ್ರಾಟಲ್ ರೆಸ್ಪಾನ್ಸು. ಆಫ್ ರೋಡ್ ಅಂದರೆ ತುಂಬ ಹೈ ರೆಸ್ಪಾನ್ಸ್ ಇರುತ್ತೆ, ಸ್ಟ್ರೀಟ್ ಅಂದರೆ ಮೀಡಿಯಮ್ಮು, ರೈನ್ ಅಂದರೆ ಲೋ. ಅದನ್ನು ನೀವು ಫರ್ದರ್ ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಇದೆ, ABS ಆನ್ ಇದೆ ಅಂತೆಲ್ಲ ತೋರಿಸ್ತಾ ಇದೆ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹೋಗ್ಬೇಕಂದ್ರೆ ನಿಮಗೆ ಈ ಥರ ರೈಡಿಂಗ್ ಮೋಡ್ಸ್ ಬರುತ್ತೆ. ಇಲ್ಲಿ ಹೋಗಿ ಸ್ಟ್ರೀಟ್, ರೈನ್, ಆಫ್ ರೋಡ್ ಎಲ್ಲ ಇರುತ್ತೆ. ಸೊ ನೀವು ಫರ್ದರ್ ಆಫ್ ರೋಡ್ಗೆ ಹೋಗಿ ಈಗ ಕಿಲ್ ಸ್ವಿಚ್ ಆನ್ ಇರಬೇಕು, ಅವಾಗೇ ಆಗೋದು. ಸೊ ಇದು ಆನ್ ಮಾಡಿದಾಗ ಈಗ ಫರ್ದರ್ ಕಾನ್ಫಿಗರ್ ಆಫ್ ರೋಡಲ್ಲಿ ಹೋದರೆ ನಿಮಗೆ ABS ಮೋಡು, ಟ್ರ್ಯಾಕ್ಷನ್ ಕಂಟ್ರೋಲ್, MTC ಮೋಟರ್ ಸೈಕಲ್ ಟ್ರ್ಯಾಕ್ಷನ್ ಕಂಟ್ರೋಲ್, ಕ್ವಿಕ್ ಶಿಫ್ಟರು, ಥ್ರಾಟಲ್ ರೆಸ್ಪಾನ್ಸು, ಇವೆಲ್ಲ ನೀವು ಫರ್ದರ್ ಕಾನ್ಫಿಗರ್ ಮಾಡ್ಕೋಬೋದು. ಇವನ್ ದೋ ಯುವರ್ ಇನ್ ಆಫ್ ರೋಡ್ ಮೋಡ್, ಇದು ಆಫ್ ಇರುತ್ತೆ, ಬೇಕಾದ್ರೆ ನೀವು ಆನ್ ಮಾಡಿಕೊಂಡು ಹೈವೇಲು ಓಡಿಸ್ಬೋದು. ಇದು ಆ್ಯಕ್ಟಿವೇಟ್ ಆದಾಗ ಗ್ರೀನ್ ಬರುತ್ತೆ, ಮುಂಚೆ ರೆಡ್ ಇತ್ತು. ಸೊ ಟ್ರ್ಯಾಕ್ಷನ್ ಕಂಟ್ರೋಲು ಆನ್ ಮಾಡ್ಕೋಬೋದು. ಡಿಸ್ಪ್ಲೇ ಮೋಡ್ ಕೂಡ ಹೊಸ್ದಾಗಿ ಬಿಟ್ಟಿದ್ದಾರೆ. ಡಿಸ್ಪ್ಲೇ ಮೋಡಲ್ಲಿ ರೆಡ್ಯೂಸ್ ಮೋಡ್ ಅಂತ ಇರುತ್ತೆ. ರೆಡ್ಯೂಸ್ ಮೋಡ್ ಅಂದರೆ ಯಾವ ಥರ ತೋರಿಸ್ತೀನಿ, ಈ ಥರ ರೆಡ್ಯೂಸ್ ಮೋಡು. ಆಫ್ ರೋಡಲ್ಲಿ ಎಸ್ಪೆಷಲಿ ನಿಮಗೆ ದೊಡ್ಡದಾಗಿ ಗೇರ್ಸ್ ಕಾಣಿಸ್ಬೇಕು ಮತ್ತು ಸ್ಪೀಡ್ ಕಾಣಿಸ್ಬೇಕು, ಬೇರೆ ಏನು ಜಾಸ್ತಿ ಮ್ಯಾಟ್ರ್ ಆಗೋದಿಲ್ಲ. ಫ್ಯೂಲ್ ಎಷ್ಟಿದೆ ಅಂತ ಗೊತ್ತಾಗಬೇಕು, ಟೈಮು ಆಫ್ ರೋಡ್ ಮೋಡ್ ಅಂತ ಇಂಡಿಕೇಟ್ ಮಾಡ್ತಿದೆ. ಸೊ ಇಟ್ಸ್ ಎ ವೆರಿ ಮಿನಿಮಲಿಸ್ಟಿಕ್ ಆ್ಯಂಡ್ ವೆರಿ ಯೂಸ್ಫುಲ್ ಫಂಕ್ಷನ್ನು. ಗೇರ್ ಆಗ್ತಿದ್ದಂಗೆ ಗೇರಲ್ಲಿ ಚೇಂಜ್ ಕಾಣ್ತಿರುತ್ತೆ, ಸ್ಪೀಡ್ ಕಾಣುತ್ತೆ. ಸೊ ಇನ್ನು ನಿಮ್ಗೆ ಇದು ಬೇಡ, ನಿಮಗೆ ಫುಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾನ್ಫಿಗರ್ ಆಫ್ ರೋಡ್ಗೆ ಹೋಗಿ ಡಿಸ್ಪ್ಲೇ ಮೋಡ್ಗೆ ಹೋಗ್ಬಿಟ್ಟು ಸ್ಟ್ಯಾಂಡರ್ಡ್ ಮೋಡ್ ಹಾಕೋಬೋದು. ಸ್ಟ್ಯಾಂಡರ್ಡ್ ಮೋಡ್ ಹಾಕ್ಕೊಂಡ್ರೆ ಎಲ್ಲ ಥರ ನಿಮಗೆ ನಾರ್ಮಲಾಗಿ ತೋರಿಸುತ್ತೆ. ರೆವ್ ಮೀಟ್ರು, ಆಮೇಲೆ ಸ್ಪೀಡೋಮೀಟ್ರು ಎಲ್ಲ ಇರ್ತಾವೆ ಇಲ್ಲಿ. ಆಮೇಲೆ ಟೆಂಪ್ರೇಚರು ಅವೆಲ್ಲ ತೋರಿಸುತ್ತೆ ಇಲ್ಲೇ, ಕೂಲೆಂಟ್ ಟೆಂಪ್ರೇಚರು. ಸಸ್ಪೆನ್ಷನ್ ಟ್ರಾವೆಲ್ ಬಂದು 205 mm ಇನ್ ದ ಫ್ರಂಟು. ಹಂಗೆ ರೇರ್ ಸೆಕ್ಷನ್ ಸಸ್ಪೆನ್ಷನ್ ಬಂದರೆ 205 ಕೊಟ್ಟಿದ್ದಾರೆ. 205 mm ಇನ್ ರೇರ್ ಸಸ್ಪೆನ್ಷನ್ನು. WP ಏಪೆಕ್ಸ್ ಸಸ್ಪೆನ್ಷನ್ ಕೊಡೋದಿರು. ಫುಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ಇದು ಯಾಕೆ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಅಂದರೆ ನಿಮಗೆ ತುಂಬ ಈಸಿ ಆ್ಯಕ್ಸಸ್ ಇಲ್ಲ. ಯಾಕಂದರೆ ಮುಂಚೆ ಏನಾಗ್ತಿತ್ತು, ಈಸಿ ಆ್ಯಕ್ಸಸ್ ಇರೋದ್ರಿಂದ ಹಳೆ ಗಾಡಿಯಲ್ಲಿ ಯಾರೊಬ್ಬರು ನೋಡಿ ಅದೊಂಥರ ಚೆನ್ನಾಗಿ ಕಾಣ್ತಿದೆ ಅಂದ್ಬಿಟ್ಟು ಅದನ್ನು ತಿರುಗಿಸೋದು, ನೀವೇನೋ ಒಂದು ಸೆಟ್ಟಿಂಗ್ ಮಾಡ್ಕೊಂಡಿರ್ತೀರ, ಅದೆಲ್ಲ ಚೇಂಜ್ ಮಾಡೋಗೋದು ಆಗ್ತಿತ್ತು. ಸೊ ಈಗ ಒಳ್ಳೆ ಕಡೆ ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ಕಾಣೋದಿಲ್ಲ, ಓನರ್ಸಿಗೆ ಮಾತ್ರ ಗೊತ್ತಿರುತ್ತೆ, ಗಾಡಿ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಸೊ ನೀವೇನು ಸೆಟ್ಟಿಂಗ್ ಇಟ್ಟಿರ್ತೀರ ಅದು ಜಾಸ್ತಿ ಆರಾಮಾಗಿ ಇಟ್ಕೊಂಡಿರ್ಬೋದು. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 14.5 ಲೀಟರು, ಜಾಸ್ತಿ ಮಾಡಿಲ್ಲ. ಹಿಮಾಲಯನ್ 17 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಬರುತ್ತೆ. ಸೊ ವೆಯ್ಟನ್ನ ಮೈಂಡಲ್ಲಿ ಇಟ್ಕೊಂಡು 14.5 ಅಷ್ಟೇ ಕೊಟ್ಟಿದ್ದಾರೆ. ಬಟ್ ದಟ್ ಸಫಿಷಿಯೆಂಟ್. ಇಟ್ ಗೋಸ್ ಅಪ್ ಟು 350 to 400 ಅಂತ ಕ್ಲೈಮ್ ಮಾಡ್ತಾರೆ. ನಾನು ಪರ್ಸ್ನಲಾಗಿ 340 ಹೋಗಿದ್ದೀನಿ ಒಂದು ಲಾಂಗ್ ರೈಡಲ್ಲಿ. ಒಂದು ಮೈಲೇಜ್ ಬರ್ತಿದ್ದಂಗೆ ಮೈಲೇಜ್ ನೋಡ್ಬೋದು, 24 ಮೈಲೇಜ್ ಕೊಡ್ತಾಯಿದೆ ಹೈವೇಲೆಲ್ಲ. ಸಿಟೀಲಿ ಒಂಥರ ಒಂದು 19, 20, 21 ಬೇಸ್ಡ್ ಆನ್ ಯಾವ ಥರ ನೀವು ಓಡಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಎಕ್ಸಾಸ್ಟ್ ನೋಡಿದ್ರೆ ನೀವು ಅಂಡರ್ ಬೆಲಿ ಕೊಟ್ಟಿದ್ದಾರೆ. ಅಂಡರ್ ಬೆಲಿ ಅಂದರೆ ನೋಡಿ ಎಕ್ಸಾಸ್ಟ್ ಕಡೆಯಿಂದ ಟಿಪ್ ಹೋಗಿ ಇಲ್ಲೇ ಎಂಡ್ ಆಗುತ್ತೆ. ಸೊ ನಿಮಗೆ ಅಪ್ಸ್ವಾಂಗ್ ಎಕ್ಸಾಸ್ಟ್ ಕೊಟ್ಟಿಲ್ಲ. ನಿಮಗೆ ಏನಾಗುತ್ತೆ ಅಂದರೆ ವೆಯ್ಟ್ ರಿಡಕ್ಷನ್ನು ಆಗುತ್ತೆ. ಅಂಡರ್ ಬೆಲಿ ಎಕ್ಸಾಸ್ಟಲ್ಲಿ ತುಂಬ ಕಾಂಟ್ರವರ್ಸಿ ನಡೀತಾ ಇತ್ತು. ಅಡ್ವೆಂಚರ್ ಗಾಡೀಲಿ ಅಂಡರ್ ಬೆಲಿ ಎಕ್ಸಾಸ್ಟ್ ಕೊಡಬಾರ್ದಾಗಿತ್ತು ಅಂತ. ಅಂದರೆ ಪ್ರೀವಿಯಸ್ ಜನ್ನಲ್ಲೆಲ್ಲ ಅಪ್ಸ್ವಾಂಗ್ ಎಕ್ಸಾಸ್ಟ್ ಇತ್ತು. ಎಕ್ಸಾಸ್ಟು ಅಂಡರ್ ಬೆಲಿ ಕೊಟ್ಟಿದ್ರು ಅವರು ವಾಟರ್ ವೇಡಿಂಗ್ ಟೆಸ್ಟ್ ಎಲ್ಲ ಮಾಡಿದ್ದಾರೆ. ನೀವು KTM ವೀಡಿಯೋಸ್ ಎಲ್ಲ ನೋಡ್ಬೋದು. ಅವ್ರು ಟೆಸ್ಟಿಂಗ್ ವೀಡಿಯೋಸ್ ಮಾಡಿರೋದು 400 mm ನೀರು ಬಂದ್ರೂ ಏನು ನೀರು ಒಳಗೆ ಹೋಗಲ್ಲ ಅಂತ ಕ್ಲೈಮ್ ಮಾಡಿದ್ದಾರೆ. ಅದೆಲ್ಲ ಟೆಸ್ಟ್ ಮಾಡಿಲ್ಲ ನಾವು, ನೋಡೋಣ ಎಷ್ಟು ಮಟ್ಟಕ್ಕೆ ಅಂತ ಆಗುತ್ತೆ ಅಂತ. ಅಪ್ ಟು ಲೆಗ್ ಗಾರ್ಡ್ ಇಲ್ಲಿವರೆಗೂ ಬಂದ್ರೂ ಏನೂ ಆಗಲ್ಲ ಅಂತಲೂ ಹೇಳಿದ್ದಾರೆ ವೀಡಿಯೋಸಲ್ಲಿ. ರೇರ್ ಸಸ್ಪೆನ್ಷನ್ ಬಂದರೆ ಆಫ್ ಸೆಟ್ ಕೊಟ್ಟಿದ್ದಾರೆ, ಅಡ್ಜಸ್ಟಬಿಲಿಟಿ ಈಸಿ ಆಗುತ್ತೆ. ಆಮೇಲೆ ಆಫ್ ಸೆಟ್ ಕೊಟ್ಟಿರೋ ಇನ್ನೊಂದು ರೀಸನ್ ಏನಂದರೆ ಸೀಟ್ ಹೈಟ್ ಕೆಳಗೆ ಬಂದಿದೆ. ಇದು ಸ್ವಲ್ಪ ಮಧ್ಯಕ್ಕೆ ಹೋಗಿದ್ದಿದ್ರೆ ಇದು ಸೀಟ್ ಹೈಟ್ ಸ್ವಲ್ಪ ಇನ್ನೂ ಮೇಲೆ ಬರ್ತಾಯಿತ್ತು. ಸೊ ಇದು ಅಡ್ಜಸ್ಟಬಿಲಿಟಿ ಕೊಟ್ಟಿದ್ದಾರೆ. ಇನ್ನೊಂದು ಏನು ಈ ವೆರಿ ಗುಡ್ ಫಂಕ್ಷನ್ ಅಂದರೆ ಇದನ್ನು ನೀವು ಕೀಯಲ್ಲೇ ಅಡ್ಜಸ್ಟ್ ಮಾಡ್ಬೋದು. ಸ್ಕ್ರೂ ಡ್ರೈವರ್ಗೆ ಹುಡ್ಕೊಂಡು ಹೋಗೋದೇನು ಬೇಕಾಗಿಲ್ಲ. ನಿಮಗೆ ಕೀ ಟಿಪ್ಪಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡ್ಬೋದು ಅಂದರೆ ಹಿಂಗೆ ಹಾಕಿ ಹಿಂಗೆ ಟ್ವಿಸ್ಟ್ ಮಾಡ್ಬೋದು. ಹಾರ್ಡು ಸಾಫ್ಟ್ ಬೇಕನ್ನೋ ಸಸ್ಪೆನ್ಷನ್ ಮಾಡ್ಕೋಬೋದು. ಕರೆಂಟ್ಲಿ ನಾನು ಫುಲ್ ಸಾಫ್ಟ್ ಸೆಟ್ಟಿಂಗಲ್ಲಿ ಇಟ್ಟಿದ್ದೀನಿ. ಅಡ್ಜಸ್ಟಬಿಲಿಟಿಗೆ ತುಂಬ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಲಿವರ್ಸು ಬೋತ್ ಬ್ರೇಕ್ಸ್ ಆ್ಯಂಡ್ ಕ್ಲಚ್ ಲಿವರ್ ಅಡ್ಜಸ್ಟಬಲ್ಲು. ಈ ಕಡೆ ಬಂದರೆ ನಿಮಗೆ ಬ್ರೇಕ್ ಲಿವರ್ನು ಕೂಡ ನೀವು ಇಲ್ಲಿ ಒಂದು ಎಕ್ಸ್ಟ್ರಾ ಸ್ಲಾಟ್ ಕೊಟ್ಟಿದ್ದಾರೆ, ಹಿಂದೆ ಮಾಡ್ಕೋಬೋದು. ಸೊ ಇದು ಒಂದು ಅಡ್ಜಸ್ಟಬಿಲಿಟಿ. ನಿಮಗೆ ವೆಯ್ಟ್ ರಿಡಕ್ಷನ್, ನೀವು ಪಿಲಿಯನ್ ಕ್ಯಾರಿ ಮಾಡೋದಿಲ್ಲ ಅಂದರೆ ಬೇಕಾದ್ರೆ ಇವೆರಡು ಸ್ಕ್ರೂಸ್ ತೆಗೆದುಬಿಟ್ರೆ ಇದು ಫುಲ್ ಕಂಪ್ಲೀಟ್ ಯೂನಿಟ್ ಬಂದುಬಿಡುತ್ತೆ. ಸೊ ಇದೊಂಥರ ವೆಯ್ಟ್ ರಿಡಕ್ಷನ್. ಮತ್ತು ಹ್ಯಾಂಡ್ ಗಾರ್ಡ್ಸು ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ, ಅದೇನು ಅಷ್ಟು ಯೂಸ್ ಆಗೋದಿಲ್ಲ, ಬಟ್ ಸ್ಟಿಲ್ ದಟ್ಸ್ ಫೈನ್. ರೇಡಿಯೇಟರ್ ನೋಡಬೇಕಂದ್ರೆ ಇಟ್ಸ್ ಅ ಕರ್ವ್ಡ್ ರೇಡಿಯೇಟರು. 2 ಫ್ಯಾನ್ ಬರುತ್ತೆ ಆ ಕಡೆ ಈ ಕಡೆ ಬೆಟರ್ ಕೂಲಿಂಗ್ಗೆ. ಆಮೇಲೆ ಯಾವ ಥರ ಅಂದರೆ ನೀವು ಎಲ್ಲಿ ಫುಟ್ ಪೇಗ್ ಇಡ್ತಿರೋ ಕಾಲು ಎಲ್ಲಿ ಬರುತ್ತೋ ಅಲ್ಲಿಗೆ ಜಾಸ್ತಿ ಗಾಳಿ ಬರೋದಿಲ್ಲ, ಬಿಸಿ ಗಾಳಿ. ಸೊ ಅದು ಹೆಂಗೆ ಡಿಸೈನ್ ಮಾಡಿದೆ ಅಂದರೆ ಎಲ್ಲಿ ಕಾಲು ಇರೋದಿಲ್ವೋ ಸ್ವಲ್ಪ ದೂರಕ್ಕೆ ಹೀಟ್ ಡೆಸಿಪೇಟ್ ಆಗೋದು ಮಾಡಿದ್ದಾರೆ. ಅದು ವೆರಿ ಹೆಲ್ಪ್ಫುಲ್ಲು. ಯಾವಾಗ ನಾವು ಬಂಪರ್ ಟು ಬಂಪರ್ ಸಿಟಿ ಟ್ರಾಫಿಕಲ್ಲಿ ಓಡಿಸ್ತಿರ್ತೀವಿ ಅವಾಗೆಲ್ಲ ತುಂಬ ಯೂಸ್ ಆಗುತ್ತೆ. ತುಂಬ ಹೀಟ್ ಆಗೋದು ಎಲ್ಲ ಫೀಲ್ ಆಗೋದಿಲ್ಲ. ಹೀಟ್ ಆಗೇ ಆಗುತ್ತೆ 400cc ಇಂಜಿನ್ನು, ಬಟ್ ಕಂಪ್ಯಾರಿಟಿವ್ಲಿ ಇಟ್ಸ್ ನಾಟ್ ದಟ್ ಮಚ್ ಮ್ಯಾನೇಜಬಲ್ ಹೀಟಿಂಗ್ ಇದೆ. ಈ ಬಾಡಿ ಪ್ಯಾನಲ್ಸ್ ಎಲ್ಲನೂ ಪಾಲಿಪ್ರಾಪಿಲಿನ್ ಅಂತ. ಇವೆಲ್ಲ ಬ್ರೇಕ್ ಆಗೋದಿಲ್ಲ, ಎಷ್ಟು ನೀವು ಬೆಂಡ್ ಮಾಡಿದ್ರೂ ಎಲ್ಲ ಬೆಂಡ್ ಆಗುತ್ತೆ ಮತ್ತು ಶೇಪಿಗೆ ವಾಪಸ್ ಬಂದುಬಿಡುತ್ತೆ. ಆಮೇಲೆ ಇಟ್ಸ್ ನಾಟ್ ಎಕ್ಸ್ಪೆನ್ಸಿವ್ ಆಲ್ಸೋ. ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಇಲ್ಲ ಕಾಸ್ಟು. ನೀವು ಏನು PPFಗೆ ಸ್ಪೆಂಡ್ ಮಾಡೋ ಬದಲು ನೀವು ಯಾವ ಪಾರ್ಟ್ ಹೋಗಿದೆಯೋ ಅದನ್ನು ಪಾರ್ಟ್ನ ಚೇಂಜ್ ಮಾಡ್ಕೋಬೋದು ಈಸಿಯಾಗಿ. ಆಮೇಲೆ ನಾನು ಕೇಳ್ಪಟ್ಟಂಗೆ ಇದು PPF ನಿಲ್ಲಲ್ಲ ಈ ಮೆಟೀರಿಯಲ್ ಮೇಲೆ. ಟೈಲ್ ಸೆಕ್ಷನ್ ಬಂದರೆ ಹಳೆ ಅಡ್ವೆಂಚರಲ್ಲಿ ತುಂಬ ಬಲ್ಕಿಯಾಗಿ ಸಖತ್ತಾಗಿ ಒಳ್ಳೆ ಮಸ್ಕ್ಯುಲರ್ ಲುಕ್ ಇತ್ತು. ಇದರಲ್ಲಿ ತುಂಬ ಸ್ಲೀಕಾಗಿ ಮಾಡಿದ್ದಾರೆ. ರೇರ್ ಲೈಟು ಅಷ್ಟೇ ತುಂಬ ಸ್ಮಾಲಾಗಿ ಕಾಣುತ್ತೆ. ದೂರದಿಂದ ನೋಡಿದ್ರೆ ಇದೊಂಥರ ಸ್ಮಾಲ್ ಬೈಕ್ ಥರ ಕಾಣುತ್ತೆ, ಬಟ್ ಮುಂದೆಯಿಂದ ನೋಡಿದ್ರೆ ನೀವು ತುಂಬ ಒಂಥರ ಮಸ್ಕ್ಯುಲರ್ ಲುಕ್ ಇದೆ, ತುಂಬ ದೊಡ್ಡದಾಗಿ ಕಾಣುತ್ತೆ. ಬಟ್ ಓಡಿಸ್ಬೇಕಾದ್ರೆ ಥರ ದೊಡ್ಡ ಗಾಡಿ, ದೊಡ್ಡ ಹೈಟ್ ಇದೆ ಅಂತ ಯಾವತ್ತೂ ಅನ್ಸೋದಿಲ್ಲ. ತುಂಬ ವೆಯ್ಟ್ ಮ್ಯಾನೇಜ್ಮೆಂಟು, ಎಲೆಕ್ಟ್ರಾನಿಕ್ಸು ತುಂಬ ಎಕ್ಸಲೆಂಟಾಗಿ ಮಾಡ್ತಾರೆ KTM ಯಾವತ್ತಿದ್ರೂ. ಗಾಡಿ ಕೂತ್ಕೊಳ್ಳೋಕ್ಕೂ ಅಷ್ಟೇ ಇಲ್ಲಿ ನ್ಯಾರೋ ಇರೋದ್ರಿಂದ ನೀವು ಆರಾಮಾಗಿ ಫ್ಲ್ಯಾಟ್ ಫುಟ್ ಮಾಡ್ಬೋದು. ಈವನ್ ಇಫ್ ಯು ಆರ್ 5'5" to 5'6" ಇದ್ರೂ ಒಂದು ಕಾಲು ಆರಾಮಾಗಿ ಫ್ಲ್ಯಾಟ್ ಫುಟ್ ಮಾಡಿ ಇನ್ನೊಂದು ಕಾಲು ಟಿಪ್ಟೋ ಮಾಡ್ಬೋದು. ನಿಮ್ಗೆ ಯಾವತ್ತೂ ವೆಯ್ಟ್ ಫೀಲ್ ಆಗೋದಿಲ್ಲ. 5'5" ಇರೋದ್ರಿಂದ ನಾನು ಈಸಿಯಾಗಿ ಗಾಡಿ ಓಡಿಸ್ಬೋದು. ಮೆನೂವರಿಂಗಿಗೆಲ್ಲ ತುಂಬ ಈಸಿ ಆಗುತ್ತೆ. ಟ್ರಾಫಿಕಲ್ಲೂ ಏನು ಬಂಪರ್ ಟು ಬಂಪರ್ ಟ್ರಾಫಿಕಲ್ಲೂ ನನಗೇನು ಅಷ್ಟು ಇನ್ಕನ್ವೀನಿಯೆಂಟ್ ಅಂತ ಅನ್ನಿಸ್ಲಿಲ್ಲ. ಪ್ರೀವಿಯಸ್ ಜನ್ 855 ಇತ್ತು. ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸು ಸ್ವಲ್ಪ ಕಮ್ಮಿ ಇತ್ತು. ಸೊ ಆ ಗಾಡೀಲಿ ಸ್ವಲ್ಪ ಭಯ ಆಗೋದು. ಆಮೇಲೆ ಪ್ಲ್ಯಾನ್ ಮಾಡಬೇಕಾಗಿತ್ತು ಸ್ಟಾಪ್ ಮಾಡೋದಕ್ಕೆ, ಬಟ್ ಇದರಲ್ಲಿ ಆ ಥರ ಏನಿಲ್ಲ. ಈಸಿಯಾಗೆ ಏನು ಅಷ್ಟು ಯೋಚನೆ ಮಾಡಬೇಕಾಗಿಲ್ಲ ಸ್ಟಾಪ್ ಮಾಡಬೇಕಂದ್ರೆ. ಈ ಇಂಡಿಕೇಟರ್ಸ್ ಡಿಸೈನ್ ಫಸ್ಟ್ ಟೈಮ್ ಲೋವರ್ CC KTM ಅಲ್ಲೂ ಚೇಂಜ್ ಮಾಡಿದ್ದಾರೆ. ಇದು ಸೂಪರ್ ಡ್ಯೂಕ್ಗೆಲ್ಲ ಹಾಕಿರ್ತಾರಲ್ಲ ಆ ಥರ ಇಂಡಿಕೇಟರ್ಸು. ನಾರ್ಮಲ್ ಇಂಡಿಕೇಟರ್ಸ್ ಕೊಟ್ಟಿಲ್ಲ ಈ ಸತಿ. ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಸೇಮ್ ಇಂಡಿಕೇಟರ್ಸ್ ಬರುತ್ತೆ. ಸೊ ಹಿಂದೆ ನೋಡೋಕೆ ಬಂದು ಟೈಲ್ ಸೆಕ್ಷನ್ ನೋಡೋಕೆ ಬಂದರೆ ತುಂಬ ನ್ಯಾರೋ ಇರೋದ್ರಿಂದ ಪಿಲಿಯನ್ಗೆ ಅಷ್ಟು ಕಂಫರ್ಟ್ ಇಲ್ಲ ಅಂತ ಹೇಳ್ಬೋದು. ಸ್ವಲ್ಪ FT ಇರೋರು, ಸ್ವಲ್ಪ ಬಲ್ಕಿ ಇರೋರಿಗೆಲ್ಲ ಪ್ರಾಬ್ಲಮ್ ಆಗ್ಬೋದು. ಅವರು ಒಂಥರ ಡಕಾರ್ ರ್ಯಾಲಿ ಇನ್ಸ್ಪಿರೇಷನ್ ತೊಗೊಂಡು ಸ್ಲೀಕಾಗಿ ಮಾಡೋಕ್ಕೋಗಿ ಸ್ಲಿಮ್ ಮಾಡಿಬಿಟ್ಟಿದ್ದಾರೆ ಹಿಂದ್ಗಡೆ. ಸೊ ಇಟ್ಸ್ ಅ ಟ್ರಾವೆಲ್ ಮೋಟರ್ ಸೈಕಲ್. ಅವರು ಕ್ಲೈಮ್ ಮಾಡೋ ಥರ ಇಟ್ಸ್ ನಾಟ್ ಅ ಆಫ್ ರೋಡ್ ಬೈಕ್, ಇಟ್ಸ್ ಅ ಟ್ರಾವೆಲ್ ಬೈಕ್. ಸೊ ಅದ್ರ ಟ್ರಾವೆಲ್ ಎಸ್ಪೆಷಲಿ ನೀವು ಪಿಲಿಯನ್ ಕರ್ಕೊಂಡು ಹೋಗ್ತೀರಾ, ಲಗೇಜ್ ಹಾಕ್ತೀರಾ. ಲಗೇಜ್ಗೆ ಬೈ ಫ್ಯಾಕ್ಟ್ರಿ ನಿಮಗೇನು ಕನ್ವೀನಿಯನ್ಸ್ ಇಲ್ಲ. ನೀವು ಟಾಪ್ ರ್ಯಾಕ್ ಆಗಲಿ ಸ್ಯಾಡಲ್ ಸ್ಟೇ ಆಗಲಿ ಎಲ್ಲ ನೀವೇ ಹಾಕ್ಕೋಬೇಕು.
ಫುಟ್ ಪ್ಯಾಕ್ ಹತ್ರ ಬಂದರೆ ಇಲ್ಲಿ ರಬ್ಬರ್ ಕೊಟ್ಟಿದ್ದಾರೆ, ತುಂಬ ಥಿಕ್ ರಬ್ಬರು, ವೈಬ್ರೇಷನ್ನ ಕಮ್ಮಿ ಮಾಡೋದಕ್ಕೆ. ಬಟ್ ಸ್ಟಿಲ್ ವೈಬ್ರೇಷನ್ಸ್ ಫುಟ್ ಪ್ಯಾಗಲ್ಲಿ ಹ್ಯಾಂಡಲ್ ಬಾರಲ್ಲಿ ಇದ್ದೇ ಇದೆ, ಅದು ಕಮ್ಮಿ ಮಾಡೋಕ್ಕಾಗಿಲ್ಲ ಅಷ್ಟೊಂದು. ಸಿಂಗಲ್ ಸಿಲಿಂಡರು 400cc ಹೈ ಕಂಪ್ರೆಷನ್ ಇಂಜಿನು, ವೈಬ್ರೇಷನ್ ಇದ್ದೇ ಇರುತ್ತೆ. KTM's ಕ್ಯಾರೆಕ್ಟ್ರೇ ಅದು ಅಂತ ಹೇಳ್ಬೋದು. ಬಟ್ ಸ್ಮೂತಾಗಿ ಹೋಂಡಾ ಸುಜುಕಿ ಎಲ್ಲ ಓಡಿಸಿ ಬಂದವ್ರಿಗೆ ವೈಬ್ರೇಷನ್ ತುಂಬ ಅನಿಸುತ್ತೆ. ಬಟ್ ರಾಯಲ್ ಎನ್ಫೀಲ್ಡಿಂದ ಬಂದಿರೋರು ನನಗೆ ಇದನ್ನು ವೈಬ್ರೇಷನ್ ಏನು ಅನಿಸ್ತಿಲ್ಲ. ಬಟ್ ಐ ಗಾಟ್ ಯೂಸ್ ಟು ಇಟ್, ಐ ಆಮ್ ಲರ್ನಿಂಗ್ ಟು ಲಿವ್ ವಿತ್ ಇಟ್. ಆಮೇಲೆ ಬೇಕಾದ್ರೆ ನಿಮಗೆ ಆಫ್ ರೋಡ್ ಹೋಗ್ಬೇಕಂದ್ರೆ ಬೂಟ್ಸಲ್ಲೆಲ್ಲ ನಿಮಗೆ ಗ್ರಿಪ್ ಬೇಕಂದರೆ ಈ ರಬ್ಬರ್ನ ತೆಗೆದ್ಬಿಡ್ಬೋದು. ಹಿಂಗಡೆ ಒಂದು ಸ್ವಲ್ಪ ಕ್ಲ್ಯಾಂಪ್ಸ್ ಇದೆ ಅನಿಸುತ್ತೆ, ಬೋಲ್ಟ್ ಇದೆ, ಅದನ್ನು ತೆಗೆದುಬಿಟ್ರೆ ಇದು ಟೀತ್ ಇದೆ, ಟೂತೆಡ್ ಫುಟ್ ಪ್ಯಾಗ್ ಇದೆ. ಸೊ ನಿಮಗೆ ಈಸಿಯಾಗಿ ಗ್ರಿಪ್ ಸಿಗುತ್ತೆ. ಇನ್ ಕೇಸ್ ಆಫ್ ಫಾಲ್ ಇದು ನಿಮಗೆ ಒಳಗಡೆ ಫೋಲ್ಡ್ ಆಗಿಬಿಡುತ್ತೆ, ಬ್ರೇಕ್ ಆಗೋದಿಲ್ಲ. ಇದು ಒಳ್ಳೆ ಥಾಟ್ಫುಲ್ ಫೀಚರು. ಇದು ಫೋಲ್ಡ್ ಆಗುತ್ತೆ. ವಿಂಡ್ಶೀಲ್ಡ್ ನೋಡಿದ್ರೆ ಇದು ಟಾಲ್ ವಿಂಡ್ಶೀಲ್ಡ್ ಕೊಟ್ಟಿದ್ದಾರೆ. ಆ ಕಡೆ ತ್ರೀ ಸೈಡಲ್ಲೂ ಕಟ್ಔಟ್ ಕೊಟ್ಟಿದ್ದಾರೆ ಚೂರು ಗಾಳಿ ಪಾಸ್ ಆಗೋಕ್ಕೆ. ಈ ಗಾಳಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇದು ರೀಸನ್ ಬಫೆಟಿಂಗ್ ಜಾಸ್ತಿ ಇರೋದಿಲ್ಲ ವಿಂಡ್ಶೀಲ್ಡಲ್ಲಿ. ಗಾಳಿ ಹಿಂಗೆ ಬಂದಿದ್ದು ಹಿಂಗೆ ರೈಡರ್ಸ್ ಹೆಲ್ಮೆಟ್ ಮೇಲಿಂದ ಹೋಗೋ ಥರ ಮಾಡಿದ್ದಾರೆ ಕಟ್ಔಟು. ಇದು ವೆರಿ ಥಾಟ್ಫುಲ್ಲು. ಈ ಕಡೆನೂ 2 ಕಟ್ಔಟ್ ಕೊಟ್ಟಿದ್ದಾರೆ, ಆ ಕಡೆ ಈ ಕಡೆ. ಇದು ಎಕ್ಸ್ಟರ್ನಲ್ಲಿ ಏನು ನೀವು ಹಾಕ್ಸೋದೇನು ಬೇಕಾಗೋದಿಲ್ಲ ವಿಂಡ್ಶೀಲ್ಡು ಕಂಪ್ಯಾರಿಟಿವ್ಲಿ ಓಲ್ಡ್ ಜನಲ್ಲಿ ಸ್ಮಾಲ್ ವಿಂಡ್ಶೀಲ್ಡ್ ಕೊಡ್ತಾಯಿದ್ರು, ನೆಗ್ಲಿಜಿಬಲ್ ಇತ್ತು. ಸೊ ಇದರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸ್ಟಾಕ್ ನಿಮಗೆ ಮಾಸ್ಟರ್ ಸಿಲಿಂಡರ್, ರೇರ್ ಬ್ರೇಕ್ ಮಾಸ್ಟರ್ ಸಿಲಿಂಡ್ರಿಗೆಲ್ಲ ಕ್ಯಾಪ್ ಕೊಟ್ಟಿದ್ದಾರೆ, ವೆರಿ ಥಾಟ್ಫುಲ್ಲು. ನಿಮಗೆ ಕೂಲೆಂಟ್ ಇಲ್ಲಿ ಬರುತ್ತೆ, ಲೆವೆಲ್ ನೋಡೋಕ್ಕೆಲ್ಲ ಇಲ್ಲಿದೆ ಗೇಜು. ಆಮೇಲೆ ಇಂಜಿನ್ ಆಯಿಲ್ ನೋಡೋದಕ್ಕೆ ಇಲ್ಲಿ ವಿಂಡೋ ಕೊಟ್ಟಿದ್ದಾರೆ, LC4C ಇಂಜಿನು. ಮಿರರ್ಸ್ ಬಂದುಬಿಟ್ಟು ಡಾಮಿನಾರಲ್ಲಿ ಸೇಮ್ ಬರುತ್ತೆ, ಬಜಾಜ್ ಕೊಲಾಬ್ರೇಷನ್ ಆಗಿರೋದ್ರಿಂದ ಡಾಮಿನಾರ್ಸಿಂದನೇ ಮಿರರ್ಸ್ ಕೊಟ್ಟಿದ್ದಾರೆ. ಸೊ ಇನ್ನೊಂದೇನೆಂದರೆ ಇನ್ಫರ್ಟೈನ್ಮೆಂಟ್ ಸ್ಕ್ರೀನ್ನ ಸ್ವಲ್ಪ ಮೇಲೆ ಕೊಟ್ಟಿದ್ದಾರೆ, ಯಾಕಂದರೆ ಆಫ್ ರೋಡ್ ಮಾಡ್ಬೇಕಾದ್ರೆ ನೀವು ಸ್ಯಾಡಲ್ ಮಾಡ್ಬೇಕಾದ್ರೆ ತುಂಬ ಕನ್ವೀನಿಯೆಂಟ್ ಆಗುತ್ತೆ. ಅಂದರೆ ಕೆಳಗಿದ್ರೆ ನೀವು ಕೆಳಗಡೆ ನೋಡಿ ಮೇಲ್ಗಡೆ ನೋಡಬೇಕು, ರೂಟ್ ನೋಡ್ಬೇಕಾದ್ರೆ ಅದೊಂದು ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗ್ತಿತ್ತು. ಇವಾಗ ಸ್ವಲ್ಪ ಅಪ್ರೈಟ್ ಕೊಟ್ಟಿರೋದ್ರಿಂದ ನಿಮ್ಗೆ ಇನ್ನೂ ಕನ್ವೀನಿಯೆಂಟ್ ಆಗುತ್ತೆ. ಸೊ ಇದು ಬೋಬೋದು ಅವ್ರದ್ದು ಮೊಬೈಲ್ ಮೌಂಟ್ ತೊಗೊಂಡಿರೋದ್ರಿಂದ ಇದು 2 ಸಿಂಕ್ ಇನ್ ಆಗಿದೆ, ಆಮೇಲೆ ಕೆಳಗಡೆ. ಯಾಕಂದರೆ ಇಲ್ಲೇ ಚಾರ್ಜರ್ ಕೊಟ್ಟಿದ್ದಾರೆ, ಸಿ ಟೈಪ್ ನೀವು ಫೋನ್ನ ಕನೆಕ್ಟ್ ಮಾಡ್ಕೋಬೋದು. ಇಲ್ಲೂ ಆಪ್ಷನ್ ಇದೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ಆನ್ ದ ಗೋ ನೀವು ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಗ್ರ್ಯಾಬ್ ರೈಲ್ಸ್ ನೋಡಿದ್ರೆ ನಿಮಗೆ ತುಂಬ ಸ್ಟರ್ಡಿಯಾಗಿದೆ, ತುಂಬ ಥಿಕ್ಕಾಗಿ ಕೊಟ್ಟಿದ್ದಾರೆ. ಪಿಲಿಯನ್ ಯಾರನ್ನ ಕೂತ್ಕೊಂಡ್ರೆ ಇದನ್ನು ಹಿಡ್ಕೋಬೋದು ನೀಟಾಗಿ. ಬಟ್ ಸ್ಟಿಲ್ ಇದು ಈ ಲೂಪ್ ಎಂಡ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಸಾಫ್ಟ್ ಲಗೇಜ್ ಮೌಂಟ್ ಮಾಡೋದಕ್ಕೆ. ಇದು ಲೂಪ್ ಎಂಡ್ ಆಗಿಲ್ಲದೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು ಸಾಫ್ಟ್ ಲಗೇಜ್ ಮೌಂಟ್ ಮಾಡೋದಕ್ಕೆ. ಬಟ್ ದೇರ್ ಇಸ್ ಅನ್ ಆಪ್ಷನ್, ಯು ಕ್ಯಾನ್ ಗೋ ಫಾರ್ ಸ್ಯಾಡಲ್ ಸ್ಟೇ ಆ್ಯಂಡ್ ಟಾಪ್ ರ್ಯಾಕ್. ಸೊ ನೀವು ತುಂಬ ಟ್ರಾವೆಲ್ ಮಾಡ್ತೀರಾ ಅಂದರೆ ನೀವು ಥರ್ಡ್ ಪಾರ್ಟಿ ಬ್ರ್ಯಾಂಡ್ಸ್ ಇದ್ದಾವೆ ತುಂಬ, ಅದನ್ನು ತೊಗೋಬೋದು. ಬ್ಯಾಶ್ ಪ್ಲೇಟ್ ಬಗ್ಗೆ ಬರೋಂಗಿದ್ರೆ ಲಾಸ್ಟ್ ಟೈಮ್ ಕೊಟ್ಟಿದ್ದು ಫುಲ್ ಹಳೆ ಜನ್ ಮೇಲೆ ಬರ್ತಿದ್ದು ಫುಲ್ ಪ್ಲಾಸ್ಟಿಕ್ ಇತ್ತು. ಸೊ ಅದು ಮೋಸ್ಟ್ ಆಫ್ ದೆಮ್ ಚೇಂಜ್ ಮಾಡ್ತಿದ್ರು ಆಫ್ ರೋಡಿಂಗ್ ಹೋಗೋರು. ಬಟ್ ದಿಸ್ ಟೈಮ್ ದೇ ಹ್ಯಾವ್ ಗಿವನ್ ಅಲ್ಯೂಮಿನಿಯಂ ಬ್ಯಾಶ್ ಪ್ಲೇಟು. ಆ ಕಡೆ ಈ ಕಡೆ ಸ್ವಲ್ಪ ಪ್ಲಾಸ್ಟಿಕ್ ಇದೆ, ಬಟ್ ಸ್ಟಿಲ್ ದಿಸ್ ಇಸ್ ಅ ಅಲ್ಯೂಮಿನಿಯಂ ಒನ್. ನಿಮ್ಮ ತುಂಬ ಆಫ್ ರೋಡ್ ಹೆವಿ ಆಫ್ ರೋಡ್ ಹೋಗ್ತೀರಾ ಅಂದರೆ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಹೈವೇ ಟೂರಿಂಗ್ ಮಾಡ್ತೀರಾ ಅಂದರೆ ದಿಸ್ ಇಸ್ ಮೋರ್ ದೆನ್ ಸಫಿಷಿಯೆಂಟು. ಏನು ಚೇಂಜ್ ಮಾಡೋದು ಬೇಕಾಗೋದಿಲ್ಲ, ಬಿಕಾಸ್ ದಿಸ್ ಕ್ಯಾನ್ ಟೇಕ್ ಸಮ್ ಬೀಟಿಂಗು. ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಅಂತ ಕೊಡ್ತಾರೆ. ನೀವು ಅಪ್ ಶಿಫ್ಟ್ ಡೌನ್ ಶಿಫ್ಟ್ ವಿತೌಟ್ ಕ್ಲಚ್ ನೀವು ಮಾಡ್ಕೋಬೋದು, ಶಿಫ್ಟ್ ಮಾಡ್ಕೋಬೋದು. ನೀವು ಟಾಪ್ಸ್ ಅಂದರೆ ರೇವ್ಸ್ ಅಲ್ಲಿ 5000 RPM ನಿಮಗೆ ತುಂಬ ಸ್ಮೂತಾಗಿ ಶಿಫ್ಟ್ ಆಗುತ್ತೆ ವಿತೌಟ್ ಕ್ಲಚ್ಚು. ನೀವು ಏನನ್ನ ಲೋವರ್ RPM ಮಾಡ್ತೀರಾ ಅಂದರೆ ಸ್ವಲ್ಪ ಜರ್ಕಿ ಫೀಲ್ ಆಗ್ಬೋದು. ಬಟ್ ಕಂಪ್ಯಾರಿಟಿವ್ಲಿ ಹಳೆ ಮಾಡೆಲ್ಗಿಂತ ಬಟ್ ಇದರಲ್ಲಿ ತುಂಬ ಸ್ಮೂತಾಗಿದೆ ಅಪ್ ಶಿಫ್ಟ್ ಡೌನ್ ಶಿಫ್ಟು. ವೆರಿ ಯೂಸ್ಫುಲ್ ಇನ್ ಲಾಂಗ್ ರೈಡ್ಸು. ಟೂರಿಂಗ್ ಮಾಡ್ತೀರಾ, ಕಂಪ್ಲೀಟ್ ಡೇ ಟೂರ್ ಮಾಡ್ತೀರಾ ಅಂದರೆ ಕ್ಲಚ್ ಹಿಡಿದು ಪೈನ್ ಆಗುತ್ತೆ ನಿಮಗೆ, ವ್ರಿಸ್ಟ್ ಪೈನ್ ಬಂದುಬಿಡುತ್ತೆ. ಸೊ ಅದು ಇರೋದಿಲ್ಲ ಇದರಲ್ಲಿ. ನಿಮಗೆ ಕ್ಲಚ್ ಬೇಕೇ ಬೇಕು ಫಸ್ಟ್ ಗೇರಲ್ಲಿ ಮೂವ್ ಮಾಡೋಕ್ಕೆ. ಬಟ್ ಸ್ಟಿಲ್ ಆಫ್ಟರ್ ಫಸ್ಟ್ ಗೇರ್ ಸೆಕೆಂಡ್ ಗೇರಿಂದ ಏನು ಬೇಕಾಗೋದಿಲ್ಲ ಲಾಂಗ್ ರೈಡ್ ಹೋಗ್ಬೇಕಾದ್ರೆ. ನೀವು ಅಕಸ್ಮಾತ್ ನೀವು ಡ್ರ್ಯಾಗ್ ರೇಸ್ ಮಾಡ್ತೀರಾ ಅಂದರೆ ಡ್ರ್ಯಾಗ್ ರೇಸ್ ಮಾಡೋಂಗಿಲ್ಲ ಈ ಗಾಡೀಲಿ. ಇದು ಅಡ್ವೆಂಚರ್ ಬೈಕು, ಇಟ್ಸ್ ನಾಟ್ ಮೆಂಟ್ ಫಾರ್ ಸ್ಪೀಡಿಂಗು, ಇಟ್ಸ್ ಮೆಂಟ್ ಫಾರ್ ಟೂರಿಂಗಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಪ್ ಶಿಫ್ಟ್ ಡೌನ್ ಶಿಫ್ಟಿಗೆ. ಬನ್ನಿ ಗಾಡಿನ ಫೈರ್ ಅಪ್ ಮಾಡಿಬಿಟ್ಟು ಎಕ್ಸಾಸ್ಟ್ ನೋಡಿ ಕೇಳಿಸ್ಕೊಳ್ಳೋಣ ಯಾವ ಥರ ಬರುತ್ತೆ ಅಂತ. ಹೆಡ್ಲೈಟ್ ಸೆಟಪ್ ನೋಡ್ಬೋದು, 2 ಪಾಟ್ LED ಹೆಡ್ಲೈಟ್ ಕೊಟ್ಟಿದ್ದಾರೆ.
ಇದೆಲ್ಲ DRL, ಇದೂ DRL. ಇದು ಹೆಡ್ಲೈಟು. ಬೇಸಿಕ್ಲಿ ಲೋ ಬೀಮ್ ಹೈ ಬೀಮ್ ಎರಡಕ್ಕೂ ಇದೇ ಯೂಸ್ ಆಗೋದು. ಇದು ಎನಿ ಟೈಮ್ ಆನ್ ಇರುತ್ತೆ ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ. ಬನ್ನಿ ಲೈಟ್ ಹೆಂಗೆ ಕಾಣುತ್ತೆ ನೋಡೋಣ. ಗಾಡಿ ಆನ್ ಮಾಡಿದಾಗ ಈ ಥರ ಕಾಣುತ್ತೆ ನೋಡಿ. ಇದು ಜಸ್ಟ್ DRL ಥರನೇ ಆಗೋದು. ಇದು ಲೋ ಬೀಮ್ ಹೈ ಬೀಮು ಫ್ಲ್ಯಾಶ್ ಮಾಡೋದಲ್ಲ ಇದೇನೆ. ಲೈಟ್ ಥ್ರೋ ಎಲ್ಲ ತುಂಬ ಎಕ್ಸಲೆಂಟ್ ಆಗಿದೆ. ಸ್ವಲ್ಪ ಡಾರ್ಕ್ ಆಗಲಿ, ನಿಮಗೆ ಲೈಟ್ ಥ್ರೋನು ತೋರಿಸ್ತೀವಿ ಯಾವ ಥರ ಬರುತ್ತೆ ಅಂತ. ಸೊ ಕತ್ಲಲ್ಲಿ ಹೆಡ್ಲೈಟ್ದು ಥ್ರೋ ತೋರಿಸೋಣ ಅಂತ ಬಂದಿದ್ದೀವಿ. ಅಡ್ವೆಂಚರ್ 2025 ಅಡ್ವೆಂಚರಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿರೋದ್ರಿಂದ, ಫಸ್ಟ್ ಟೈಮ್ ಪ್ರೊಜೆಕ್ಟರ್ ಕೊಟ್ಟಿರೋದ್ರಿಂದ ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಲೈನ್ ಕಾಣುತ್ತೆ ನೋಡಿ. ಇಲ್ಲಿ ಒಂದು ಮೇಲ್ಗಡೆ ಹೊಡೆಯೋದಿಲ್ಲ. ಲೋ ಬೀಮ್ ಹಾಕಿದ್ರೆ ಯಾರಿಗೂ ಆನ್ ಕಮಿಂಗ್ ಟ್ರಾಫಿಕ್ಗೆ ಏನು ಅಬ್ಸ್ಟ್ರಾಕ್ಟ್ ಆಗೋದಿಲ್ಲ. ಕರೆಕ್ಟಾಗಿ ರೋಡಿಗೆ ಫೋಕಸ್ ಆಗಿದೆ, ಎಷ್ಟು ಬೇಕೋ ಅಷ್ಟು ಕ್ಲಿಯರಾಗಿ. ನೀವು ಹೈ ಬೀಮ್ ಹಾಕಿದ್ರೆ ಕ್ಲೀನಾಗಿ ಒಂದು ಮುಂದ್ಗಡೆ ಪ್ರೊಜೆಕ್ಟ್ ಆಗುತ್ತೆ. ಇದು ಪಾಸ್ಗೆ ಮತ್ತು ಎಲ್ಲ ಆಗುತ್ತೆ. ಹೈ ಬೀಮ್ ಹೈವೇ ಎಲ್ಲ ಹಾಕೋಬೋದು. ಸೊ ಲೋ ಬೀಮ್ ಮಾತ್ರ ಒಂದು ಲೈನ್ ಕಾಣುತ್ತೆ, ನಿಮಗೆ ಕಾಣ್ತಿರ್ಬೋದು ಇಲ್ಲಿ. ಇನ್ನೊಂದು ತುಂಬ ಒಳ್ಳೆಯ ಫೀಚರ್ ಕೊಟ್ಟಿರೋದು ಇದರಲ್ಲಿ ಅಂತ ಹೇಳಿದ್ರೆ, ಏನಾರ ನೀವು ಹೈವೇಯಲ್ಲಿ ರೈಡ್ಸ್ಗೆ ಹೋಗ್ಬೇಕಾದ್ರೆ ಡಾರ್ಕ್ ಆಗಿದ್ದಾಗ ನೀವು ಎಲ್ಲನ ರೋಡ್ ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ನೀವೆಲ್ಲನ ಕಾಫಿನೋ ಟೀನೋ ಕುಡಿಯೋಕೆ ಹೋಗಿರ್ತೀರ, ಅಥವಾ ಏನೋ ಒಂದು ಕೆಟ್ಟೋಗಿರುತ್ತೆ ಗಾಡಿನೋ, ಏನೋ ಒಂದು ನೀವು ರೋಡ್ ಸೈಡಲ್ಲಿ ಇಟ್ಟಿರ್ತೀರ. ನೀವು ಯೂಶ್ವಲಿ ಏನು ಮಾಡಬೇಕು, ಹಜಾರ್ಡ್ ಲೈಟ್ಸ್ಗೆ ನೀವು ಗಾಡಿ ಆನಲ್ಲೇ ಇಡಬೇಕಾಗಿತ್ತು. KTM ಅಲ್ಲಿ ಈ ಸತಿ ಏನು ಫಂಕ್ಷನ್ ಕೊಟ್ಟಿದ್ದಾರೆ ಅಂದರೆ, ನೀವು ಹಜಾರ್ಡ್ ಲ್ಯಾಂಪ್ ಹಾಕ್ಬಿಟ್ಟು ಕೀನ ಆಫ್ ಮಾಡಿ ಕೀನ ನೀವು ತೊಗೊಂಡೋಗ್ಬೋದು. ಆದ್ರೂ ಇನ್ನು ಹಜಾರ್ಡ್ ಲ್ಯಾಂಪ್ ಆನೇ ಇರುತ್ತೆ, ಹಜಾರ್ಡ್ಸ್ ಆಫ್ ಆಗೋದಿಲ್ಲ. ಇದೊಂದು ಒಳ್ಳೆ ಫೀಚರು. ನೀವು ಗಾಡಿ ನಿಲ್ಲಿಸ್ಬಿಟ್ಟು ಕೀ ನಿಮ್ಮ ಜೊತೆ ಇಟ್ಕೊಂಡು ಹೋಗ್ಬೋದು. ಸೊ ದ್ಯಾಟ್ ಗಾಡಿ ಈಸ್ ಆಲ್ಸೋ ವಿಸಿಬಲ್ ಇನ್ ದ ಡಾರ್ಕ್. ಯಾರನ್ನ ಟ್ರಾಫಿಕ್ ಬರೋರಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಇಲ್ಲಿ ಗಾಡಿ ಇದೆ ಅಂತ. ಕೀ ಬಿಟ್ಟೋಗೋ ಅವಶ್ಯಕತೆ ಬರೋದಿಲ್ಲ. ಸೊ ನೀವು ಮತ್ತೆ ಇದು ಏನೇ ಮಾಡಿದ್ರೂ, ಇಲ್ಲಿ ಹಜಾರ್ಡ್ ಲ್ಯಾಂಪ್ ಆಫ್ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಆಫ್ ಆಗೋದಿಲ್ಲ. ಸ್ಕ್ರೀನಲ್ಲೂ ನಿಮಗೆ ಹಜಾರ್ಡ್ ಲ್ಯಾಂಪ್ ಕಾಣಿಸ್ತಾ ಇರುತ್ತೆ. ಆಫ್ ಮಾಡಬೇಕಂದ್ರೆ ಮತ್ತೆ ನೀವು ಕೀ ಹಾಕಿ ಆನ್ ಮಾಡಿ. ಈಗ ನೀವು ಆಫ್ ಮಾಡಿದ್ರೆ ಹಜಾರ್ಡ್ ಲ್ಯಾಂಪ್ನ, ಈಗ ಮಾತ್ರ ಆಫ್ ಆಗುತ್ತೆ. ಇದು ಒಳ್ಳೆ ಫೀಚರ್ ಕೊಟ್ಟಿದ್ದಾರೆ KTM ಇಂದ. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇನ್ಫೋಟೈನ್ಮೆಂಟ್ ಸ್ಕ್ರೀನು ಸ್ವಲ್ಪ ಹೈಟಲ್ಲಿ ಕೊಟ್ಟಿರೋದ್ರಿಂದ ಶಾರ್ಟ್ ರೈಡರ್ಸ್ ಆಗಿರಲಿ, ಯಾರಿಗೆ ಸ್ವಲ್ಪ ತೊಂದರೆನೇ ಆಗಿರ್ಬೋದು ಆಫ್ ರೋಡಿಂಗಲ್ಲಿ. ಯಾಕಂದರೆ ನಮಗೆ ಡೈರೆಕ್ಟಾಗಿ ವ್ಯೂ ಕಾಣಿಸೋದಿಲ್ಲ, ಯಾವ್ದು ಟೈರ್ ಎಲ್ಲಿದೆ, ಆಮೇಲೆ ಮುಂದ್ಗಡೆ ಏನಿದೆ ಕಾಣಿಸೋದಿಲ್ಲ. ಸ್ವಲ್ಪ ಹಿಂಗೆ ಬಗ್ಗಿ ನೋಡಬೇಕಾಗತ್ತೆ ಆ ಕಡೆ ಈ ಕಡೆ, ಅಥವಾ ನೀವು ಸ್ಯಾಡಲ್ ಮಾಡಬೇಕಾಗತ್ತೆ ನಿಂತ್ಕೊಂಡು ಗಾಡಿ ಫುಟ್ ಪೇಕ್ಸ್ ಮೇಲೆ. ಸೊ ಇದು ಹೈವೇಲಿ ಅಷ್ಟು ಅಫೆಕ್ಟ್ ಆಗೋದಿಲ್ಲ, ಯಾಕಂದರೆ ನಮ್ಮ ಐಸೈಟು ಇಲ್ಲಿರುತ್ತೆ. ಸೊ ಇದೇ ಮುಂಚೆನೇ ನೋಡ್ಕೊಂಬಿಡ್ಬೋದು ಹೈವೇಲಿ. ಬಟ್ ಆಫ್ ರೋಡಿಂಗ್ ಟೈಮಲ್ಲಿ ನಿಮಗೆ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ಬೋದು ವ್ಯೂನ. ಸೊ ಈ ಜಾಯ್ಸ್ಟಿಕ್ ಕೀಸ್ ಮಾತ್ರ ನಿಮಗೆ ಬ್ಯಾಕ್ ಲೈಟ್ ಕೊಟ್ಟಿದ್ದಾರೆ, ಅಂದರೆ ನೈಟಲ್ಲೂ ನಿಮಗೆ ಈಸಿಯಾಗಿ ಕಾಣುತ್ತೆ. ಬಟ್ ಈ ಸ್ವಿಚಸ್ಗೆಲ್ಲ ಬರೋದಿಲ್ಲ. ಅದೇ ಈ ಕಡೆ ನೋಡಿದ್ರೂ ನಿಮಗೆ ಇಗ್ನಿಷನ್ ಸ್ವಿಚ್ ಮಾತ್ರ ನಿಮಗೆ ಇದು ಬ್ಯಾಕ್ ಲೈಟ್ ಬರುತ್ತೆ, ಬೇರೆ ಯಾವ ಸ್ವಿಚಸ್ಸು ಬ್ಯಾಕ್ ಲೈಟ್ ಬರೋದಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೆಂಗಿತ್ತು ಹೇಳಿ ಇನ್ ಡೀಟೇಲ್ ರಿವ್ಯೂ ಆಫ್ 2025 ಅಡ್ವೆಂಚರ್ 390 ಫ್ರಮ್ KTM. ವಿಡಿಯೋ ಹೇಗಿತ್ತು ಹೇಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಟ್ಯಾಪ್ ಮಾಡಿ. ಮುಂದಿನ ವೀಡಿಯೋಗಳಲ್ಲಿ ರೈಡ್ ಎಕ್ಸ್ಪೀರಿಯೆನ್ಸು ಎಲ್ಲನೂ ಶೇರ್ ಮಾಡ್ತೀನಿ, ಯಾವ ಥರ ಆಗುತ್ತೆ. ಇದು ಜಸ್ಟ್ ವಾಕ್ ಅರೌಂಡ್ ಓವರ್ವ್ಯೂ ಥರ ವೀಡಿಯೋ. ಏನೇನು ಆಕ್ಸೆಸರೀಸ್ ಹಾಕಿಸ್ತೀವಿ ಎಲ್ಲನೂ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನೇನು ಹಾಕಿಸ್ಬೋದು, ಏನೇನು ಆಕ್ಸೆಸರೀಸ್ ಹಾಕಿಸ್ಬೋದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಬೇರೆ ಯಾವುದೇ ವೀಡಿಯೋ ಇದ್ದರೆ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸು, ಡೀಟೇಲ್ ರಿವ್ಯೂಸು, ಎಕ್ಸ್ಪೀರಿಯನ್ಸಸ್ ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತೀವಿ. ಆದಷ್ಟು ಫೀಚರ್ಸ್ನ ಕವರ್ ಮಾಡಿದ್ದೀವಿ ವಾಕ್ ಅರೌಂಡ್ ಮಾಡ್ತಾ. ಏನಾನ ಮಿಸ್ ಔಟ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾನ ಕ್ವೆಶನ್ಸ್ ಇದ್ರೂ ಕಮೆಂಟ್ಸಲ್ಲಿ ಹಾಕಿ, ಆದಷ್ಟು ನಾನು ನಿಮಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ID ಇಲ್ಲಿ ಹಾಕಿರ್ತೀನಿ, ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮಲ್ಲೂ ವೀಡಿಯೋಸ್ ಹಾಕ್ತಾ ಇರ್ತೀವಿ. ಶಾರ್ಟ್ ವೀಡಿಯೋಸ್ ಆಗಿರಲಿ, ರೀಲ್ಸ್ ಆಗಲಿ ಹಾಕ್ತಾ ಇರ್ತೀವಿ, ಸಿನಿಮ್ಯಾಟಿಕ್ ವೀಡಿಯೋಸ್ ಆಗಿರಲಿ ಹಾಕ್ತಾ ಇರ್ತೀವಿ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಟಾಟಾ, ಬಾಯ್.